ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 5ನೇ ಅಧ್ಯಾಯದ 16ನೇ ಶ್ಲೋಕ. ಅತಃ ಪುನರ್ಭಾವಮಮುಷ್ಯ ಹಿನ್ವನ್ ಭವಿಷ್ಯತಶ್ಚೈಕದೃಶಶ್ಚಕಾರ ಸವಾಯಸಾನ್ ರಾಘವ ಆದಿಪುರುಷಸ್ತತೋ ಯಯೋ ಶಕ್ರಸುತಸ್ತದಾಜ್ಞೆಯ. ಇದೊಂದು ದೊಡ್ಡ ಕಾರ್ಯ ಪರಮಾತ್ಮ ಮಾಡಿದ್ದು. ಎಲ್ಲಾ ಕಾಗೆಗಳಿಗೂ ಕೂಡ ಏಕಕಾಲದಲ್ಲಿ ನೇತ್ರ ಹೋಗುವಂತೆ ಮಾಡಿ ಆ ಕುರಂಗಾಸುರನನ್ನು ಸಂಹಾರ ಮಾಡಿ ರುದ್ರದೇವರ ವರವನ್ನು ರಕ್ಷಣೆ ಮಾಡಿ ಜಯಂತನಿಗೂ ಅನುಗ್ರಹವನ್ನು ಮಾಡಿದರು. ಹಾಗೆ ಅಂತ ಆದಿಪುರುಷನಾದ ರಾಘವ ಆ ಅಸುರನನ್ನ ಮತ್ತೆ ಹುಟ್ಟದಂಗೆ ಮಾಡಿ, ಮತ್ತೆ ಕಾಗೆಗಳಿಗೆ 2 ಕಣ್ಣು ಬಂದರೆ ಮತ್ತೆ ಅವನು ಹುಟ್ಟುತ್ತಾನೆ. ಅದರಿಂದ ಮುಂದೆ ಬರುವ ಕಾಗೆಗಳಿಗೂ ಕೂಡ 1 ಕಣ್ಣು ಬರುವಂತೆ ಮಾಡಿ ಏಕದೃಶಃ ಚಕಾರ. ತತಃ ತದನಂತರ ಶಕ್ರಸುತಃ ಇಂದ್ರನ ಮಗನಾದ ಜಯಂತ ತದಾಜ್ಞೆಯ ಯಯೌ ಪರಮಾತ್ಮನ ಆಜ್ಞೆಯನ್ನು ಪಡೆದು ಅಲ್ಲಿಂದ ಸ್ವಸ್ಥಾನಂ ಗತವಾ ತನ್ನ ಸ್ಥಾನಕ್ಕೆ ಹೋದ ಅಂತ ಹೇಳ್ತಾರೆ. ಈ ವಿಚಾರವನ್ನ ಸ್ವಾಮಿಗಳು ಹೇಳ್ತಾರೆ. ಈ ವಿಚಾರವನ್ನ ಯಾರಿಗೂ ಗೊತ್ತಿಲ್ಲ. ಇದು ಸೀತಾರಾಮರ ಮಧ್ಯದಲ್ಲಿ ನಡೆದ ಒಂದು ಘಟನೆ. ಅವರಿದ್ರು ಆ ಸಂದರ್ಭದಲ್ಲಿ ಜಯಂತ ಬಂದ ಹಾಗಂತ. ಈ ವಿಚಾರವನ್ನ ಸೀತಾದೇವಿ ಅಶೋಕವನದಲ್ಲಿ ಇರುವಾಗ ಹನುಮಂತನಿಗೆ ಹೇಳ್ತಾರೆ. ನಾನು ಸೀತೆಯನ್ನ ಕಂಡೆ ಎಂಬ ಅದಕ್ಕೆ ಗುರುತಿಯೇನು ನಮ್ಮ ಇಬ್ಬರ ಮಧ್ಯದಲ್ಲಿ ನಾವು ಏಕಾಂತದಲ್ಲಿ ಇರುವಾಗ ಆದ ಘಟನೆ ಇದು. ಅದರಿಂದ ಈ ವಿಚಾರವನ್ನ ಹೇಳು, ಅದರಿಂದ ನೀನು ಸೀತೆಯನ್ನ ಕಂಡಿ ಎಂಬ ಒಂದು ವಿಶ್ವಾಸ ರಾಮನಿಗೆ ಬರುತ್ತದೆ ಹಾಗೆ ಎಂಬ ಅದಕ್ಕಾಗಿ ಈ ಒಂದು ಘಟನೆಯನ್ನ ಸೀತೆಯವರು ಅಂದ್ರೆ ಸೀತಾಕೃತಿ ಅವರು ಹನುಮಂತನಿಗೆ ಹೇಳಿದರು ಅಂತ ವಿಚಾರ ಬರುತ್ತದೆ. ಈ ವಿಚಾರ ಇತ್ಯಾದಿ ವಿಚಾರಗಳನ್ನ ತಿಳಿಸೋದಕ್ಕಾಗಿಯೇ ಆ ಸೀತಾಕೃತಿಯಲ್ಲಿ ಸೀತೆಯ ಒಂದು ರೂಪವೂ ಕೂಡ ಇತ್ತು ಅಂತ ಹೇಳ್ತಾರೆ. ಇಲ್ಲದಿದ್ರೆ ಸೀತಾಕೃತಿ ಅಂದ್ರೆ ಅದು ಇಂದ್ರದೇವರು, ಅದು ಒಂದು ಗೊಂಬೆ, ಅದು ಚಲನವಲನೆ ಆಗಬೇಕು ಅಂದ್ರೆ ಇಂದ್ರದೇವರು ಸೇರ್ಕೊಂಡ್ರು. ಸೀತೆಯು ಕೂಡ ಒಂದು ರೂಪದಲ್ಲಿ ಇದ್ರು ಅಂತ ಹೇಳ್ತಾರೆ. ಯಾಕೆ ಸೀತೆ ಇರಬೇಕು ಹಾಗೆಂದ್ರೆ ಗುರುಗಳು ಈ ಕಾರಣವನ್ನು ಕೊಟ್ರು. ಹನುಮಂತನಿಗೆ ತಿಳಿಸಬೇಕಾಗಿದೆ. ಸೀತಾರಾಮರು ಏಕಾಂತದಲ್ಲಿ ನಡೆದ ಸಂಭಾಷಣೆಯನ್ನ ತಿಳಿಸಿಕೊಟ್ರೆ ಹನುಮಂತ ದೇವರು ಅದನ್ನ ರಾಮನ ಪಾದಾರವಿಂದದಲ್ಲಿ ನಿವೇದನ ಮಾಡುತ್ತಾರೆ. ಅವರಿಗೆ ಇನ್ನು ವಿಶ್ವಾಸ ಬರುತ್ತದೆ ಹಾಗೆಂಬ ದೃಷ್ಟಿಯಿಂದ ಹೇಳ್ತಾರೆ ಅಂತ ತಿಳಿಸ್ತಾರೆ. ಇನ್ನು ರಾಮೋಥ ದಂಡಕವನಂ ಮುನಿವರ್ಯ ನೀತೋ ಲೋಕಾನನೇಕಶ ಉದಾರ ಬಲೈರ್ನಿರಸ್ತಾನ್ ಶ್ರುತ್ವಾ ಖರ ಪ್ರಭೃತಿಭಿರ್ವರತೋ ಹರಸ್ಯ ಸರ್ವೈರಬಧ್ಯತನುಭಿಃ ಪ್ರಯಯೌ ಸಭಾರ್ಯಃ. ಇಲ್ಲಿ ಈ ಒಂದು ಘಟನೆಯಿಂದ ಕುರಂಗಾಸುರನ ಹತ ಸಂಹಾರದ ವಿಚಾರದಲ್ಲಿ ಮುಖ್ಯವಾದ ಪ್ರಮೇಯ ಆಚಾರ್ಯರು ಯಾಕೆ ತಿಳಿಸಿದರೆ ಇದನ್ನ ಇಲ್ಲಿ ಹಾಗೆಂದ್ರೆ ಹರಿ ಸರ್ವೋತ್ತಮವನ್ನ ತಿಳಿಸ್ಕೋಬೇಕಾಗಿದೆ. ಆಚಾರ್ಯರ ಗ್ರಂಥದಲ್ಲಿ ಮತ್ತೆ ಮತ್ತೆ ನಾವು ಕಾಣಬಹುದು ಹರಿ ಸರ್ವೋತ್ತಮ ಹೇಗೆ ಸೃಷ್ಟಿ ವಿಚಾರ ಅಲ್ಲಿ ನಾವು ನೋಡ್ತಾ ಇರ್ತೀವಿ, ಮತ್ತೆ ಮತ್ತೆ ಬರ್ತಾ ಇರ್ತದೆ. ಅದೇ ರೀತಿಯಾಗಿ ಪರಮಾತ್ಮ ಸರ್ವೋತ್ತಮ ಎಂಬುದನ್ನ ತಿಳಿಸಿಕೊಡತಕ್ಕದ್ದು ನೋಡಿ. ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಪರಮಾತ್ಮ ಕಳಿಸಿದ್ದು ಒಂದು ಹುಲ್ಲು. ಆ ಹುಲ್ಲು ಕಡ್ಡಿಯನ್ನು ಕೂಡ ಯಾರು ಎದುರಿಸ್ಲಿಕ್ಕೆ ಆಗೋದಿಲ್ಲ. ಇದರಿಂದ ಏನ್ ಸ್ಪಷ್ಟ ಆಯಿತು, ಹರಿ ಸರ್ವೋತ್ತಮ ಎನ್ನುವ ವಿಚಾರ ಈ ಘಟನೆಯಿಂದ ನಮಗೆ ತಿಳಿದು ಬರ್ತದೆ ಎಂಬ ಅದಕ್ಕಾಗಿ ಆಚಾರ್ಯರು ಇಲ್ಲಿ ನಮಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಶಾಸ್ತ್ರದ ಮುಖ್ಯ ಪ್ರಮೇಯ ಅದು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಹಾಗೆ ಅಂತ. ಸದೃಷ್ಟಾಂತೋ ಹಿ ಭಾರತೆ ಅಂತ ತಿಳಿಸಿದಂತೆ ಮಹಾಭಾರತ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೆ. ಈ ಒಂದು ಕಥೆಯನ್ನ ಸಾಮಾನ್ಯವಾಗಿ ಕೇಳಿದ್ರೆ ನಮಗೆ ಆಯ್ತು
ಪರಮಾತ್ಮ ಸಂಹಾರ ಮಾಡಿದ, ಕಾಗೆಯನ್ನು ಸಂಹಾರ ಮಾಡಿದ, ಕಾಗೆ ಕಣ್ಣನ್ನು ನಾಶ ಮಾಡಿದ. ಇಲ್ಲಿ ಏನು ಅಂತ ರಾಮನ ಗ್ರೇಟ್ ಅಂತ ಹೇಳ್ತೀವಿ ಅಷ್ಟೇ. ಅಷ್ಟೇ ವಿಚಾರ ಅಲ್ಲ ಆಚಾರ್ಯರದ್ದು. ಆಚಾರ್ಯದ್ದು ಏನು ಹರಿ ಸರ್ವೋತ್ತಮಾಂಬ ಅದನ್ನ ಹೇಳಬೇಕಾಗಿದೆ. ಅದನ್ನ ಎಲ್ಲಿ ಹೇಳಿದ್ರು ಹಾಗೆಂದ್ರೆ ಅದೇ ಆ ತೃಣಾಸುರ, ಆ ತೃಣಾಸ್ತ್ರ ರಾಮ ಪ್ರಯೋಗ ಮಾಡಿದ್ದು ಯಾರು ಕೂಡ ನಿಲ್ಲಿಸ್ಲಿಲ್ಲ ನೋಡಿ. ಅದರಿಂದ ಪರಮಾತ್ಮ ಸರ್ವೋತ್ತಮ ಎಂಬುದು ಪರಮಾತ್ಮನ ಇಚ್ಛೆ ಇದ್ದರೆ ಸಾಕು, ಯಾರು ಏನು ಮಾಡೋದಿಲ್ಲ ಹಾಗೆಂಬ ಒಂದು ಅಭಿಪ್ರಾಯದಲ್ಲಿ ಆಚಾರ್ಯರು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ರಾಮ ಚಿತ್ರಕೂಟದಲ್ಲಿ ಇದ್ದಾಗ ಆದ ಘಟನೆ ಇದು. ಅಥ ಮುನಿವರ್ಯ ನೀತಃ ಸಭಾರ್ಯ ರಾಮ. ಅಲ್ಲಿ ಅನೇಕ ಮಹರ್ಷಿಗಳು ಬರ್ತಾರೆ. ಅವರ ಹೇಳಿದ ಪ್ರಕಾರ ಪರಮಾತ್ಮ ಅಲ್ಲಿಂದ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ಸೀತೆಯಿಂದ ಸಹಿತವಾಗಿ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ದಂಡಕ ಅಂತ ಒಬ್ಬ ರಾಜ ಇದ್ದ, ಅವನ ಪ್ರದೇಶ ಇದು. ಅದು ಒಳ್ಳೆ ಸುಭಿಕ್ಷವಾಗಿ ಇದ್ದ ಜಾಗ. ಅದು ಏನೋ ಒಂದು ಕಾರಣದಿಂದ ಅದು ಅರಣ್ಯವಾಯಿತು ಅಂತ ಹೇಳ್ತಾರೆ. ಅಂತ ಅದರಿಂದ ಅವನ ಹೆಸರಲ್ಲೇ ಅರಣ್ಯ ಆಯ್ತು ಅದು ಕೊನೆಗೆ, ದಂಡಕಾರಣ್ಯ ಹಾಗೆ. ತತ್ರ ಗತ್ವಾ ಸಹ ಜ್ಞಾತವಾನ್ ಯತ್ ಶಿವಸ್ಯ ವರದಾನೇನ ಯೇಷಾಂ ಶರೀರಾಣಿ ಕೇನಾಪಿ ಅಸ್ತ್ರೇನ ದೇವೇನವ ಹಂತುಂ ಅಯೋಗ್ಯಾನಿ ತಾದೃಶೈಃ ಮಹಾಬಲಾಶಾಲಿಭಿಃ ಕರದೂಷಣ ಪ್ರಭೃತಿಭಿಃ ರಾಕ್ಷಸೈಃ ತತ್ರತ್ಯಾಃ ಸಜ್ಜನಾಃ ಮನಯಶ್ಚ ಬಹುವಾರಂ ಪೀಡಿತಾಃ ನಾಶಿತಾಶ್ಚ ಸಂತಿ ತಾನ್ ರಕ್ಷಿತುಮೇಹ ಸಹ ತದ್ವನಂ ಪ್ರಸ್ಥಿತವಾನ್. ಅಂದ್ರೆ ಋಷಿಗಳು ಯಾಕಲ್ಲಿ ಕರೆದುಕೊಂಡು ಬಂದ್ರು ರಾಮನನ್ನ ಹಾಗೆಂದ್ರೆ ಅಲ್ಲಿ ವರಬಲದಿಂದ ಉದ್ಧಟರಾದ ರುದ್ರದೇವರ ವರ, ಅದರಿಂದ ಅವಧ್ಯರಾಗಿದ್ದ ಉದಾರ ಬಲ, ಭಾರಿ ಬಲಿಷ್ಠರಾದ ಕರ ದೂಷಣ ಮುಂತಾದವರು ಇದ್ದಾರೆ. ಅವರು ಲೋಕಕ್ಕೆ ಅನೇಕ ಪೀಡೆಗಳನ್ನ ಕೊಡ್ತಾ ಇರ್ತಾರೆ, ಸಜ್ಜನರಿಗೆ ಹಿಂಸೆಯನ್ನು ಕೊಡ್ತಾರೆ. ಅವರನ್ನ ನಿಗ್ರಹ ಮಾಡಬೇಕು ಎನ್ನುವುದಕ್ಕಾಗಿ ಮುನಿಗಳು ರಾಮನನ್ನ ದಂಡಕಾರಣ್ಯಕ್ಕೆ ಕರೆದುಕೊಂಡು ಬಂದರು ಹಾಗೆ ಅಂತ ತಿಳಿಸ್ತಾರೆ. ಆಸೀಚ ತತ್ರ ಶರಭಂಗ ಇತಿ ಸ್ಮ ಜೀರ್ಣೋ ಲೋಕಂ ಹರೇರ್ಜಿಗಮಿಷುರ್ ಮುನಿರುಗ್ರತೇಜಾಃ ತೇನಾದರೋಪಹೃತ ಸಾರ್ಧ್ಯ ಸಪರ್ಯಯಾ ಸ ಪ್ರೀತೋ ದದೋ ನಿಜಪದಂ ಪರಮಂ ರಮೇಶಃ. ತತ್ರ ಹರೇಃ ಲೋಕಂ ಜಿಗಮಿಷುಃ ಉಗ್ರತೇಜಃ ಜೀರ್ಣಃ ಶರಭಂಗಃ ಇತಿ ಮುನಿ. ಮಾರ್ಗದಲ್ಲಿ ಬರ್ತಾ ಶರಭಂಗರು ಅಂತ ಒಬ್ರು ದಂಡಕಾರಣ್ಯದಲ್ಲಿ ಇದ್ದಾರೆ. ಅತ್ಯಂತಂ ವೃದ್ಧ, ಭಾರಿ ವೃದ್ಧರಾದವರು, ಮಹಾ ಉಗ್ರ ತಪಸ್ಸನ್ನ ಮಾಡ್ತಾ ಇದ್ದವರು ಅಂತ ಮುನಿಗಳು ಇದ್ರು. ಅವರಿದ್ದ ಜಾಗಕ್ಕೆ ರಾಮನೇ ಹುಡ್ಕೊಂಡು ಬಂದ. ಅವರು ವೈಕುಂಠಕ್ಕೆ ಹೋಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದರು, ಮೋಕ್ಷವನ್ನು ಪಡೀಬೇಕು ಅಂತ. ಯಾವಾಗ ರಾಮ ಆಶ್ರಮಕ್ಕೆ ಬಂದ ಆಗ ಶರಭಂಗರಿಗೆ ಭಾರಿ ಸಂತೋಷ ಆಯ್ತು. ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡ್ತಾರೆ. ತಯಾ ಸಂತುಷ್ಟ ಸಾಕ್ಷಾತ್ ಶ್ರೇಯಃಪತಿ ಭಗವಾನ್ ಶ್ರೀರಾಮ ತಸ್ಮೈ ಮನೆಯೇ ಸ್ವಸ್ಯ ಪರಮಂ ಪದಂ. ಅವರ ತಪಸ್ಸಿನಿಂದ ಕೃತಿಯಿಂದ ಸಂತುಷ್ಟನಾದ ರಾಮಚಂದ್ರ ದೇವರು ಅವರಿಗೆ ಮೋಕ್ಷವನ್ನೇ ಕೊಟ್ಟರು ಹಾಗೆ ಅಂತ ನೋಡಿ. ಇದು ಒಂದು ಮುಖ್ಯವಾದ ಪ್ರಮೇಯ. ಶರಭಂಗ ಋಷಿಗಳಿಗೆ ಸಾಮಾನ್ಯ ಮೋಕ್ಷ ಕೊಟ್ಟರು ಅಂತ ಅಷ್ಟೇ ಇದೆ. ಇಲ್ಲೂ ಕೂಡ ಆಚಾರ್ಯರು ನಮಗೆ ಏನ್ ತಿಳಿಸ್ತಾರೆ, ಮೋಕ್ಷ ಕೊಡುವ ಸಾಮರ್ಥ್ಯ ಅದು ಪರಮಾತ್ಮನನ್ನು ಬಿಟ್ಟು ಇನ್ಯಾರಿಗೂ ಇಲ್ಲ. ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ನಮ್ಮ ಜೀವನದ ಗುರಿ ಅದೇನಾಗಿರಬೇಕು, ದೇವರನ್ನ ಒಲಿಸಿಕೊಳ್ಳೋದು, ಮೋಕ್ಷವನ್ನ ಪಡೆಯೋದು ಇದೇ ಆಗಿರಬೇಕು. ಅದನ್ನ ಶರಭಂಗ ಋಷಿಗಳು ಎಷ್ಟು ಇಡೀ ವಯಸ್ಸಿನಲ್ಲೂ ಕೂಡ ಅದನ್ನ ಅವ್ರು ಮಾಡ್ತಾ ಇದ್ರು, ತಪಸ್ಸು ಮಾಡ್ತಾ ಇದ್ರು. ಹಾಗೆ ಅಂದ್ರೆ ಪರಮಾತ್ಮ ಕೊಡುವ ಒಂದು ಮೆಚ್ಚುಗೆ ನೋಡಿ, ಅದು ಅನುಗ್ರಹ, ಅದು ದೇವರು ಮಾಡುವ ಅನುಗ್ರಹ ಅದು. ಹಾಗೆ ಅದು ಮೋಕ್ಷ ಹಾಗೆ. ಧರ್ಮೋ ಯತೋಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೆ ಸ್ವಧರ್ಮಕರಣಸ್ಯ ಹುತಾಶನಾದೋ ದೇಹಾತ್ಯಯ ಸತತ ಏವ ತನುಂ ನಿಜಾಗ್ನೌ ಸಂತ್ಯಜ್ಯ ರಾಮ ಪುರತಃ ಪ್ರಯಯೋ ಪರೇಶಂ. ಇದು ಒಂದು ಮುಖ್ಯವಾದ ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಯತಃ ವನಗಸ್ಯ ಅಸ್ಯ ಮುನೇಃ ಸ್ವಧರ್ಮಕರಣಸ್ಯ ಅಸಾಮರ್ಥ್ಯ. ಅವರು ತುಂಬಾ ವಯಸ್ಸಾಗಿ ಬಿಟ್ಟಿತ್ತು, ತಮ್ಮ ಸ್ವಧರ್ಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಂದ.
ಋಷಿಗಳಿಗೆ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ವಿಹಿತ ಕರ್ಮ ಅಂದ್ರೆ ಯಾವುದು? ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಅಂತ. ಪಾಠ ಕೇಳೋದು, ಹೇಳೋದು, ಹೋಮ ಮಾಡೋದು, ಮಾಡಿಸೋದು, ದಾನ ಕೊಡೋದು, ತೆಗೆದುಕೊಳ್ಳೋದು, ಹಾಗೆ ಅಂತ. ಇದು ಷಟ್ಕರ್ಮ ವಿಹಿತವಾದದ್ದು ಹಾಗೆ ಅಂತ. ಅವರು ವಾನಪ್ರಸ್ಥಾಶ್ರಮದಲ್ಲಿ ಇರುವ ಋಷಿಗಳು, ಅವರಿಗೆ ನಿತಾಂತ ಶಕ್ತಿ ಹ್ರಾಸೇ ಸತಿ, ಇನ್ನೇನು ಸಂಧ್ಯಾ ವಂದನೆ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಏನ್ ಮಾಡಿದರು? ಹುತಾಶನಾದೋ ದೇಹಾತ್ಯಯ ಧರ್ಮ. ಅವರು ತಮ್ಮ ಶರೀರವನ್ನ ಅಗ್ನಿಯಲ್ಲಿ ಆಹುತಿ ಕೊಟ್ಟುಕೊಂಡ್ರು ಅಂತ ಇದೆ. ಇದು ಮೇಲ್ನಾಟಕ ನೋಡಿದ್ರೆ ಸೂಸೈಡ್ ಅಟೆಂಪ್ಟ್ ತರ ಇದೆ, ಸೂಸೈಡ್ ಮಾಡ್ಕೊಂಡ್ರು ಅಂತ ಇದೆ. ಇದು ವಿಹಿತವೋ? ಶಾಸ್ತ್ರದಲ್ಲಿ ವಿಹಿತವೋ? ಹಾಗೆಂದ್ರೆ ರಾಮಚಂದ್ರ ಹೇಳ್ತಾರೆ, ಹೌದು ವಿಹಿತ. ಇದು ನಮ್ಮ ಶರೀರದಿಂದ ಧರ್ಮ ಕಾರ್ಯಗಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬ ಸಂದರ್ಭದಲ್ಲಿ ಅಗ್ನಿಯಲ್ಲಿ ಅಥವಾ ಗಂಗಾದಿ ನದಿಗಳಲ್ಲಿ ದೇಹತ್ಯಾಗ ಮಾಡೋದು ಅದು ವಿಹಿತವಾಗಿದೆ ಹಾಗೆಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ. ಅಂದ್ರೆ ಏನರ್ಥ? ಸುಮ್ನೆ ಸೂಸೈಡ್ ಅಟೆಂಪ್ಟ್ಸ್ ಮಾಡ್ಕೋಬಾರ್ದು ಹಾಗೆಂಬ ಅದನ್ನು ಕೂಡ ತಿಳಿಸಿಕೊಡ್ತಾರೆ. ಆ ರೀತಿಯಾಗಿ ತನ್ನ ಎದುರುಗಡೆನೆ ಅಗ್ನಿಯಲ್ಲಿ ಹಾರಿದ ಶರಭಂಗ ಋಷಿಗಳಿಗೆ ಪರಮಾತ್ಮ ಮೋಕ್ಷವನ್ನು ಕೊಟ್ಟು ಅನುಗ್ರಹ ಮಾಡಿದ್ರು ಹಾಗೆ ಅಂತ ಮಾಡಿ, ನಿಜಾಗ್ನೌ ತನು ಸಂತ್ಯಜ್ಯ ರಾಮಪುರತಃ ಏವ ಪರೇಶಂ ಪ್ರಯ್ಯ, ರಾಮ ನೋಡ್ತಾ ಇರುವಾಗಲೇ ವೈಕುಂಠಕ್ಕೆ ಹೋದರು ಹಾಗೆ ಅಂತ ಹೇಳ್ತಾರೆ. ರಾಮೋಪಿ ತತ್ರ ದದೃಶೇ ಧನದಸ್ಯ ಶಾಪಾದ್ ಗಂಧರ್ವಮುರ್ವಶಿರಥೇ ರಥಯಾತು ಧಾನೀಂ ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಮಪಿ ಶರ್ವವರಾದಬಧ್ಯಂ. ಇನ್ನು ಮುಂದಕ್ಕೆ ಹೋಗ್ತಾ ರಾಮಚಂದ್ರ ದೇವರು, ಅಥ ರಾಮಃ ಅಪಿ ತತ್ರ ಉರ್ವಶಿರತೇಃ ಧನದಸ್ಯ ಶಾಪಾತ್ ಸಪದಿ ಯಾತು ದಾನಿಂ ದಶಾಂ ಪ್ರಾಪ್ತಂ ತುಂಬುರು ನಾಮಧೇಯಂ ಗಂಧರ್ವಂ. ಅಲ್ಲಿ ತುಂಬುರು ಅಂತ ಒಬ್ರು ಗಂಧರ್ವರು ಇದ್ದಾರೆ. ಅವರು ಕುಬೇರನ ಭೃತ್ಯರು. ಆ ತುಂಬುರು ಉರ್ವಶಿಯಲ್ಲಿ ರಥರಾಗಿದ್ದರು. ಅದರಿಂದ ಕುಬೇರ ಅವರಿಗೆ ಶಾಪ ಕೊಡ್ತಾನೆ, ನೀನು ಅಸುರನಾಗು ಹಾಗೆ ಅಂತ, ರಾಕ್ಷಸನಾಗು ಹಾಗೆ ಅಂತ. ಆ ಶಾಪದಿಂದ ತುಂಬುರು ಗಂಧರ್ವರು ಅವರು ವಿರಾಧ ಎಂಬ ಒಬ್ಬ ರಾಕ್ಷಸನಾಗಿ ಭೂಮಿಯಲ್ಲಿ ಇರ್ತಾರೆ. ಆ ವಿರಾಧನಾಗಿ ಬಂದಾಗ ಅವರು ರುದ್ರದೇವನ ಕುರಿತು ತಪಸ್ ಮಾಡಿ ಅವಧ್ಯತ್ವ ವರವನ್ನು ಕೂಡ ಪಡೀತಾರೆ. ಅಂತ ವಿರಾಧನನ್ನ ರಾಮಚಂದ್ರ ದೇವರು ವನದಲ್ಲಿ ದರ್ಶನ ಮಾಡಿದರು ಅಂತ ಅರ್ಥ. ಆ ರೀತಿಯಾಗಿ ದರ್ಶನ ಮಾಡಿ ಅವರು ಸಂಹಾರ ಮಾಡ್ಲಿಕ್ಕೆ ಬರ್ತಾರೆ. ರಾಮನನ್ನ ನುಂಗಿ ಹಾಕಬೇಕು ಅಂತ ಬರ್ತಾರೆ, ರಾಮ ಲಕ್ಷ್ಮಣರನ್ನ. ಅವ್ರನ್ನ ಸಂಹಾರ ಮಾಡಿ ಪರಮಾತ್ಮ ಅವರಿಗೂ ಕೂಡ ಶಾಪದಿಂದ ಮೋಕ್ಷ ಕೊಟ್ಟ ಎಂಬುದು ಮುಂದಿನ ಶ್ಲೋಕದಲ್ಲಿ ಬರುತ್ತದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.